ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದೆ ನಾನು ಆಲ್ರೆಡಿ ನಾನೆಲ್ಲ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪೂಜೆ ಮಾಡೋದಕ್ಕೆ. ಎಲೆ ಎಲ್ಲ ಕಿತ್ಕೊಳ್ತಾ ಇದ್ದೀನಿ ಕಳ್ಸಕ್ಕೆ ಅಂತ ಹೇಳಿ. ಇನ್ನು ವಿಳ್ಯದೆಲೆನೇ ಹಾಕಲ್ಲ, ಇಲ್ಲೆಲ್ಲೂ ನಿಯರ್ ಸಿಗಲ್ಲ, ಪಕ್ಕದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ನಾವು ಮನಿ ಪ್ಲ್ಯಾಂಟಲ್ಲಿ ಇದೆಯಲ್ಲ ಎಲೆ, ಅದನ್ನೇ ಕಿತ್ಕೊಂಡು ಕಳ್ಸಕ್ಕೆ ಚುಂಬಿಗೆ ಹಾಕ್ತೀವಿ. ಸೊ ಅದನ್ನು ಕಿತ್ಕೊಂಡು ಹೋಗ್ಬಿಟ್ಟೆ ಜಾನು ಪೂಜೆ ಮಾಡ್ತಾ ಇದ್ದಾರೆ. ನಾನೇನು ಪೂಜೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಚೆರಿ ಪ್ರೆಗ್ನೆಂಟ್ ಟೈಮಿಂದನೂ ನಾನು ಪೂಜೆ ಮಾಡ್ತಾಯಿಲ್ಲ. ಅವಾಗಿಂದನೂ ಬಬ್ಲು ಬಿಡಲ್ಲ, ಚೆರಿನೂ ಬಿಡಲ್ಲ. ಚಿಕ್ಕ ಮಕ್ಳು ಇರಬೇಕಾದ್ರೆ ತುಂಬ ಹಠ ಮಾಡೋರಲ್ಲ, ಹಂಗಾಗಿ ನಾನು ಪೂಜೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಜಾನನೇ ಎಲ್ಲ ರೆಡಿ ಮಾಡ್ತಾರೆ, ಪೂಜೆ ಮಾಡ್ತಾರೆ. ನಾನು ಹಬ್ಬಗಳಲ್ಲಷ್ಟೇ ರೆಡಿ ಮಾಡೋಕ್ಕೆ ಹೋಗಲ್ಲ, ಪೂಜೆ ಮಾಡ್ತೀನಿ. ರೆಡಿ ಎಲ್ಲ ಮಾಡಿಕೊಟ್ರೆ ಜಾನುನೇ ಮಾಡಿಕೊಡ್ತಾರೆ. ನನಗೆ ಮಕ್ಕಳು ಬಿಡಲ್ಲ. ನಾನು ಅಕಸ್ಮಾತ್ ಹೋದೆ ಅಂದರೆ ನನ್ನಿಂದೆ ಅವರು ಬಂದುಬಿಡ್ತಾರೆ. ಸುಮ್ಮನೆ ಅಲ್ಲಿ ಫೋಟೋ ಎಲ್ಲ ಇರುತ್ತೆ, ದೀಪ ಎಲ್ಲ ಹಚ್ಚೋದು ಎಲ್ಲ ಇರುತ್ತಲ್ಲ, ಸುಮ್ಮನೆ ಅವ್ರಿಗೂ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ನಾನು ಹೋಗಲ್ಲ. ಸೊ ನಾನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಬಿಟ್ಟು 4-5 ಇಯರ್ಸ್ ಮೇಲಾಯಿತು. ಸೊ ಈಗಲೂ ಜಾನನೇ ಮಾಡೋದು. ನಾನೆಲ್ಲ ರೆಡಿ ಮಾಡಾದ್ಮೇಲೆ ಜೊತೆ ಸೇರ್ಕೊಂಡು ಪೂಜೆ ಮಾಡ್ತೀನಿ. ಅಷ್ಟರಲ್ಲಿ ಸ್ನಾನ ಆಗಿದೆ. ಇಲ್ಲ ಅಂದರೆ ಸ್ನಾನ ಮಾಡ್ಕೊಬಂದು ಕೈ ಮುಕ್ಕೊಳ್ತೀನಿ ಅಷ್ಟೇ. ಜಾನುನೇ ಪೂಜೆ ಮಾಡ್ತಾರೆ, ನಾನೇನು ಮಾಡೋಕ್ಕೋಗಲ್ಲ. ಸೊ ಅವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ಚಾಯಿತು. ಬಂದು ಬಬ್ಲನ್ನ ಎತ್ಕೊಂಡ್ರು. ನಾನು ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿ ಮಾಡೋದಕ್ಕೆ ರೈಸ್ ಕಿಟ್ಟಿದ್ದೀನಿ. ರೈಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬೇಕಾದರೆ ಪುಳಿಯೋಗರೆ ಮಾಡ್ಕೊಳ್ಬೋದು ಅಂತ ನಾನಿವತ್ತು ತಿಂಡಿಗೆ ಪುಳಿಯೋಗರೆ ಮಾಡ್ಕೊಳ್ತೀನಿ. ಇನ್ನು ಎದ್ದ ತಕ್ಷಣ ಪ್ಯಾಂಪರ್ ಹಾಕಿರ್ತೀವಲ್ವ, ಪಾಪ ಅವಕ್ಕೆ ಯಾವಾಗಲೂ ಹಾಕ್ತಿದ್ರೆ ಇರಿಟೇಷನ್ ಆಗುತ್ತಲ್ಲ ಮಕ್ಕಳಿಗೆ. ಹಾಗಾಗಿ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಅದನ್ನು ಚೇಂಜ್ ಮಾಡಿಬಿಡ್ತೀನಿ. ಏನೂ ಹಾಕಲ್ಲ, ಸ್ವಲ್ಪ ಹೊತ್ತು ಹಾಗೇ ಬಿಡ್ತೀನಿ, ಗಾಳಿ ಹಾಕಲಿ ಅಂತ ಹೇಳಿ. ಸೊ ಅವಾಗವಾಗ ಈ ಥರ ಅವ್ರಿಗೆ ಬ್ರೇಕ್ ಕೊಡಬೇಕು. ಯಾವಾಗಲೂ ಪ್ಯಾಂಪರ್ ಆಗಿರ್ಬೋದು, ಬಟ್ಟೆ ಪ್ಯಾಂಪರ್ ಆಗಿರ್ಬೋದು ಹಾಕಕ್ಕೆ ಹೋಗಬೇಕು. ಅದು ರ್ಯಾಷಸ್ ಆಗ್ತದೆ ಅಥವಾ ಎಲ್ಲ ಕೆಂಪಾದಂಗೆ ಆಗುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಅದನ್ನು ಆ ಥರ ಮಕ್ಳಿಗೆ ಆಗ್ತಿರುತ್ತೆ. ಹಾಗಾಗಿ ನಾನು ಗ್ಯಾಪ್ ಕೊಡ್ತೀನಿ. ಇವ್ನಿಗಿನ್ನ ಹಾಕಕ್ಕೆ ಹೋಗಲ್ಲ, 2 hours ತನಕನೂ ಹಾಕಲ್ಲ. ಸ್ನಾನ ಎಲ್ಲ ಮಾಡಿಸಿ ಹೊಟ್ಟೆಗೆ ಹಾಕ್ತೀವಿ. ಸೊ ಜಾನು ಮನೇಲೇ ಇರ್ತಾರೆ, ರಜೆ ಇದ್ದಾಗ ಅವಾಗ ಹಾಕ್ತಾರೆ. ನಾನು ಮನೇಲೇ ಇರ್ತೀನಲ್ಲ, ಆಗ 1 hour 2 hour ಹಾಕಕ್ಕೆ ಹೋಗಲ್ಲ. ಆರಾಮಾಗಿ ಆಟ ಆಡ್ಕೊಂಡಿರಲಿ ಅಂತ ಬಿಟ್ಬಿಡ್ತೀನಿ. ಅವ್ರು ಪಿ ಏನಾದರೂ ಮಾಡಿದ್ರೆ ಅದಕ್ಕೆ ಅಂತ ಸಪ್ರೇಟ್ ಬಟ್ಟೆ ಇಟ್ಟಿದ್ದೀನಿ, ಅದರಲ್ಲಿ ಒರೆಸ್ಬಿಟ್ಟು ಅದನ್ನು ಹೊರಗಡೆ ಹೊಣೆ ಹಾಕ್ಬಿಡ್ತೀನಿ. ಮತ್ತೆ ತೊಳಿತೀನಿ, ಅದನ್ನು ಮತ್ತೆ ಹೊಣೆ ಹಾಕ್ತೀನಿ. ಬಿಸಿಲಿರೋದ್ರಿಂದ ಹೊಣಿಕೊಂಬಿಡುತ್ತೆ. ಸೊ ಇಲ್ಲಿ ನಾನು ರೈಸ್ ಮಾಡಾಯಿತು. ಇವಾಗ ಪುಳಿಯೋಗರೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೇನು ಸಪ್ರೇಟು ನಾನೇ ಪ್ರಿಪೇರ್ ಮಾಡಲ್ಲ. ಪುಳಿಯೋಗರೆ ಪೌಡ್ರನ್ನ ಪ್ಯಾಕೆಟನ್ನು ತಂದಿರ್ತೀವಿ, ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳೋದು. ಒಂದಿನನೂ ನಾನು ಪುಳಿಯೋಗರೆ ಪೌಡ್ರು ಮನೇಲಿ ಮಾಡಿಲ್ಲ. ಒಂದಿನ ಟ್ರೈ ಮಾಡಬೇಕು, ಮಾಡಿಬಿಟ್ಟು ಅವತ್ತಿನ ದಿನ ವೀಡಿಯೋ ಮಾಡಿ ತೋರಿಸ್ತೀನಿ. ನನಗೆ ಈ ಥರದ್ದು ಪೌಡ್ರುಗಳೆಲ್ಲ ಮನೇಲೇ ಮಾಡೋದಕ್ಕೆ ಇಷ್ಟ. ಬಟ್ ಟೈಮ್ ಸಾಕಾಗ್ತಾಯಿಲ್ಲ, ತುಂಬಾ ಕಷ್ಟ ಆಗ್ತಾಯಿದೆ. ಅದಕ್ಕೆ ಯಾವುದು ಬೇಗ ಆಗುತ್ತೋ ಅದ್ರ ಮೊರೆ ಹೋಗೋದು ಬೆಟರ್ ಅಂತ ನನಗನ್ಸುತ್ತೆ. ಸೊ ಇಷ್ಟೇ, ನಾನು ಸಿಂಪಲಾಗಿ ಪುಳಿಯೋಗರೆನ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು. ನಮ್ಮ ಚೆರಿಗಂತೂ ಪುಳಿಯೋಗರೆ ಮಾಡಿದ್ರೆ ತುಂಬಾ ಇಷ್ಟ, ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಪುಳಿಯೋಗರೆ ಮಾಡಿ ತಿಂದ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಬೇಕು. ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಜಾನು. ಯಾಕೆಂದರೆ ಲಾಸ್ಟ್ ಟೈಮು ನಿಧಾನಕ್ಕೆ ಮಾಡೋಣ, ರಜೆ ಇದೆಯಲ್ಲ ಅಂತ ಹೇಳಿ ವೆಯ್ಟ್ ಮಾಡಿದ್ದಕ್ಕೆ ಸಂಜೆ ಆದರೂ ಕರೆಂಟ್ ಬಂದಿರಲಿಲ್ಲ. ಸೊ ಇವಾಗ ಆ ಥರ ಮಾಡ್ಕೊಳ್ಳೋದು ಬೇಡ ಅಂತ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿದ್ದಾರೆ. ಸೊ ನಾವು ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ವಿ. ಸಂಜೆ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಆಮೇಲೆ ನಮಗೂ ಕೂಡ ಮೂಡಿರಲ್ಲ, ಹೊರಗಡೆ ಹೋಗೋಕ್ಕೂ ಕೂಡ ಮನಸ್ಸಾಗಲ್ಲ ಅಂತ ಹೇಳಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ತಿಂಡಿ ತಿನ್ಕೊಂಡು ಹೊರಟ್ರೆ ಆರಾಮಾಗಿ ಊಟದ ಟೈಮು ಬರ್ಬೋದು ಅಂತ ಎಲ್ಲ ಕೆಲಸನೂ ಬೆಳಗ್ಗೆನೇ ಮುಗಿಸ್ತಾ ಇದ್ದೀವಿ. ಎಂತೈತೆ? ಗಮ್ಮಂತೈತೆ. ಇಲ್ಲಿ ಮಾಡ್ತಿರೋದು ಗಮ್ಮಂತಿರೋದು ಅದಲ್ಲ, ಇದು ಗಮ್ಮ. ಪುಳಿಯೋಗರೆ ರಾಜ ಏನು ಬಾಂಡ್ಲಿ ಮೇಲ್ ಬಿದ್ದದು, ಯಾಕಲ್ಲೋಗಿದ್ಯಾ ನೋಡಿ ಏನು? ಏನ
ಯಾಕೋ ಕೂತಿದ್ಯಾ? ಏನಿಷ್ಟ? ಅದಕ್ಕೆ ಅದು ನೋಡ್ಕೊಂಡು ಕೂತಿದ್ಯಾ? ಸಾಕೆತ್ತು ಅಲ್ಲಿ ನೋಡು ಜನ. ಪುಳಿವಗ್ರೆ ರಾಜ್, ಪುಳಿವಗ್ರೆ ರಾಜ್. ಆಯ್ತು, ಆಫ್ ಮಾಡಿ. ಆಯ್ತಾ ಇದು ಈ ಥರ ಎಲ್ಲ ಹಾಕಿದ್ರು ಇಲ್ಲತ್ತು ನಿಂತಾನೆ. ಏನು ಕ್ವಾಟ್ಲೆ ಕೊಡ್ತದೆ ಇದು ಬೇಬಿ ಅಂದೆ. ಮನೆಯೆಲ್ಲನೂ ಹತ್ಕೊಂಡು ಆಡುತ್ತೆ, ಮನೆ ಮೇಲೆಲ್ಲ ಹತ್ತುತ್ತೆ. ಬೆಲ್ಲ ಬೇರೆ ಬಿಟ್ಕೊಂಡು ನಿಂತಾನೆ. ಕಾಪಿ ರೈಟ್ ಬರುತ್ತೆ ನನಗೆ, ಕಾಪಿ ರೈಟು. ನಾನೇ ಹೊಡೆದೆ ಕಣೋ, ನಾನೇ. ನೋಡಿದ್ರಲ್ಲ ಹೇಗೆಲ್ಲ ಕೊಟ್ಲೆ ಕೊಡ್ತಾರೆ ಅಂತ. ದೊಡ್ಡವ್ರು ಮಾತಾಡ್ತಾ ಇದ್ರೆ ಚಿಕ್ಕವನು ಅಳ್ತಾ ಇದ್ದಾನೆ, ನನ್ನನ್ನು ಎತ್ಕೊಳ್ಳಿಲ್ಲ ಇವರು ಅಂತ ಹೇಳಿ. ಆ ಒಂದು ಇದರಲ್ಲಿ ನಾವು ಮಾತಾಡೋದು ಕೇಳಿಸಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿರೋದು. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾನೆ. ಜಾನು ಎತ್ಕೊಂಡಿದ್ದಾರೆ ನೋಡಿ, ನಾನು ಒಂದು ಕೆಲಸ ಮಾಡ್ಕೊಳ್ತಿದ್ದೀನಿ, ಇಲ್ಲ ನಾನು ಎತ್ಕೊಂಡಿರಬೇಕು, ಜಾನು ಕೆಲಸ ಮಾಡಬೇಕು, ಈ ಥರ ಮಾಡ್ತಾನೆ ಅವನು. ಜಾನು ಕೆಲಸಕ್ಕೆ ಹೊರಟೋಗಿದ್ದಾಗ, ಚೆರಿ ಸ್ಕೂಲ್ಗೆ ಹೊರಟೋಗಿದ್ದಾಗ ನನಗೊಂದು ಪಾತ್ರೆ ತೊಳೆಯೋಕ್ಕೂ ಬಿಡಲ್ಲ. ಪಾತ್ರೆ ತೊಳೆದಿಡೋಷ್ಟೊತ್ತಿಗೆ ಅದೆಷ್ಟು ಹತ್ತಿರ್ತಾನೋ, ಅದೆಷ್ಟು ಬಿದ್ದಿರ್ತಾನೋ, ಬಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾನೆ. ಅಷ್ಟು ಅಳ್ತಾನೆ ಇರ್ತಾನೆ. ಹಾಗಾಗಿ ನಾನು ಕೆಲವೊಂದು ಕಡೆ ಮ್ಯೂಟ್ ಮಾಡಿರ್ತೀನಿ, ಕೆಲವೊಂದು ಕಡೆ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಇವಾಗ ಅವ್ರದ್ದೆಲ್ಲ ತಿಂಡಿ ಆಯಿತು, ನನಗಿನ್ನೂ ಆಗಿರಲಿಲ್ಲ. ರೆಡಿ ಆಗಿದ್ದೀನಿ. ಇವಾಗ ತಿಂದ್ಕೊಂಡು ಪನ್ನೀರೆಲ್ಲ ಕೊಡೋಕ್ಕೆ ಹೋಗಲ್ಲ. ಜಾನು ಏನು ತಿನ್ನಲ್ಲ, 1-2 ಪೀಸ್ ತಿಂತಾರೆ. ಅವ್ರೇನು ಕೇಳಲಿಲ್ಲ, ಲೈಟಾಗಿ ಮಾಡಿದ್ನಲ್ಲ, ಹಾಗಾಗಿ ಚೆರಿ ಕೊಡಲ್ಲ. ಆದರೆ ಅವನು ತುಂಬಾ ಇಷ್ಟ ಡೈರಿ ಪ್ರಾಡಕ್ಟು. ಬಟ್ ಅವನಿಗೆ ಕೆಮ್ಮಾಗುತ್ತೆ, ಡೈರಿ ಪ್ರಾಡಕ್ಟು ಅಲರ್ಜಿ ಇದೆ ಅವನಿಗೆ. ನೋಡೋಣ ಒಂದು 5 ಇಯರ್ಸ್ ತುಂಬ ಆದಮೇಲೆ ಆದ್ರೂ ಅದು ಅವ್ನಿಗೆ ಹಿಡಿಯುತ್ತಾ ಏನು ಅಂತ. ಸೊ ನಾನು ಮಾತ್ರ ಪನ್ನೀರ್ ತಿಂದೆ ತಿಂಡಿ ಜೊತೆ. ಇವಾಗ ಸ್ವಲ್ಪ ಶಾಪಿಂಗ್ ಇದೆ ಚೆರಿಗೋಸ್ಕರ. ಅವನ್ನ ನಾವು ಸ್ವಿಮ್ಮಿಂಗ್ ಸೇರಿಸಿದ್ವಿ ಅಲ್ವಾ, 15,500 ಕೊಟ್ಟು ಸ್ವಿಮ್ಮಿಂಗ್ ಸೇರಿಸಿದ್ವಿ. ಬಟ್ ಅವನಿಗೆ ಸ್ವಿಮ್ಮಿಂಗ್ದು ಬಟ್ಟೆ ಬರುತ್ತಲ್ಲ, ಅದನ್ನು ತಗೊಟ್ಟಿರಲಿಲ್ಲ ನಾವು. ಹೊರಗಡೆ ಬರೀ ಹಾಫ್ ಶೋಲ್ಡರು ಮತ್ತು ಕಾಲು ತನಕ ಫುಲ್ ಲೆಂತುದು ಬಂದಿರಲಿ, ಬಟ್ಟೆ ಇರಲಿಲ್ಲ. ಅದನ್ನು ಕಡಿಮೆದು ಏನೇ ಕೊಡಿಸೋದು ಬೇಡ, 100 ರೂಪಾಯಿ 200 ರೂಪಾಯಿ ಆ ಥರ ಎಲ್ಲ ಹೇಳಿದ್ರು. ಹಂಗಾಗಿ ಕೊಡಿಸ್ದೆ. ಒಂದು ಶಾರ್ಟ್ಸ್ ಮಾತ್ರ ಹಾಕ್ಸಿದ್ವಿ. ಪಾಪ ಅವಾಗೇನೋ ಬೇಸಿಗೆ ಇತ್ತು, ಅವನಿಗೇನೋ ಅನ್ನಿಸ್ತಿರ್ಲಿಲ್ಲ, ಆರಾಮಾಗಿ ಸ್ವಿಮ್ಮಿಂಗ್ ಮಾಡ್ತಿದ್ದ. ಅಂದರೆ ಇನ್ನೂ ಕಲಿತಿಲ್ಲ, ಹೇಳ್ಕೊಡ್ತಿದ್ರು. ಅಲ್ಲಿ ಮೇಲ್ಗಡೆ ಬೇರೆ ಕವರ್ ಮಾಡಿಬಿಟ್ಟಿದ್ದಾರೆ, ಮಳೆಗಾಲ ಬೇರೆ ಎಲ್ಲ. ಅವನಿಗೆ ಸಿಕ್ಕಾಬಿಟ್ಟೆ ಚಳಿ ಆಗ್ತಾಯಿದೆ, ಜೊತೆಗೆ ಸೊಳ್ಳೆ ಎಲ್ಲ ಇರುತ್ತೆ ಅಲ್ವಾ, ಅದು ನೋಡ್ಬಿಟ್ಟು ಇಲ್ಲ ಕೊಡಿಸ್ಬೇಕು ಅಂತ ಹೇಳಿದ್ವಿ. ಇವಾಗ ಹೊಸ್ದಾಗಿ ಸೇರಿಸಿದ್ದೀವಲ್ಲ, ಅಲ್ಲೂ ಕೂಡ ಸ್ವಿಮ್ಮಿಂಗ್ ಸೂಟ್ ಇದೆ. ಬಟ್ ಅಲ್ಲೇನಂದರೆ ಅದು ಹಾಫ್ ಶೋಲ್ಡ್ರು ಮತ್ತು ತೊಡೆ ತನಕ ಅಷ್ಟೇ ಇರೋದು. ನನಗೆ ಅದು ಇಷ್ಟ ಆಗಲಿಲ್ಲ, ಫುಲ್ ಲೆಂತ್ ಇರೋದು ಬೇಕು ಅಂದ್ವಿ. ಅವ್ರು ಹೇಳಿದ್ರು ಡೆಕಾತ್ಲನಲ್ಲಿ ಬಿಟ್ಟರೆ ಸರಿ ಆಯಿತು, ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಮೊದಲು ನೋಡಿದ್ದೆ, ಬಟ್ ಎಷ್ಟು ಕಾಸ್ಟ್ಲಿ ಇದೆಯಲ್ಲ, ಬೇಡ ಬೇರೆ ಕಡೆ ನೋಡೋಣ ಅಂತ ಹೇಳಿ ಬಂದ್ಬಿಟ್ಟಿದ್ದೆ. ಎಲ್ಲೂ ಸಿಕ್ತಿಲ್ಲ. ಹಂಗನ್ಬಿಟ್ಟು ನಾನು ಕಡಿಮೆದಕ್ಕೆ ಆ ಥರ ಹಾಫ್ ಶೋಲ್ಡ್ರೆಲ್ಲ ಇದೆಯಲ್ಲ, ಅದಕ್ಕೆ ಹೋಗೋಕ್ಕೆ ನನಗಿಷ್ಟ ಇಲ್ಲ. ಸರಿ ಓಕೆ ಇದಕ್ಕೆ ಹೋಗೋಣ ಅಂತ ಹೇಳಿ, ಹಾಫ್ ಶೋಲ್ಡ್ರಲ್ಲ ಏನಂತಾರೆ ಅದು ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಫುಲ್ ಲೆಂತಿರೋ ಬಟ್ಟೆ ಅಲ್ಲ ಅದು. ಸೊ ಹಂಗಾಗಿ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಇದು ಇನ್ನೊಂದು ಕಡೆ ಎಲ್ಲೋ ನಾನು ಯೂಟ್ಯೂಬಲ್ಲೆಲ್ಲ ಇನ್ಸ್ಟಾಗ್ರಾಮದಲ್ಲಿ ನೋಡಿದ್ದೆ, ಎಲ್ಲ ಸಿಗುತ್ತೆ ಇಲ್ಲಿ ಅಂತೆಲ್ಲ ವಿಡಿಯೋ ಮಾಡಿ ಹಾಕಿದ್ದು. ಓಕೆ ನೋಡೋಣ ಅಂತ ಹೋಗಿದ್ದೆ. ಅಲ್ಲಿ ನಾವೇನು ತೊಗೊಳ್ಳಿಲ್ಲ, ಅಷ್ಟೊಂದು ಏನೂ ಇಷ್ಟನೂ ಆಗಲಿಲ್ಲ. ಅದೇನೇನೋ ಇತ್ತಪ್ಪ, ಅದೇನೋ ಎಕ್ಸ್ಚೇಂಜ್ ಇರೋಲ್ಲ, ರಿಟರ್ನ್ ಇರೋಲ್ಲ, ಏನೇನೋ ಹಾಕಿದ್ರಂತೆ. ಜಾನಾಗಂತು ಓಕೆ ಏನು ತೊಗೊಳೋದು ಬೇಡ, ಅದಕ್ಕೆ ಬಂದು ಫೀಡಿಂಗ್ ಸೇರಿದಿಲ್ಲ, ಅದನ್ನು ತೊಗೋಬೇಕು ಅಂತಲೇ ಹೋಗಿದ್ದು. ಅದು 1,800 ಏನೋ ಇತ್ತು. ಬೇಡ, ಸ್ವಂತ ಮನೆ ಅಂದರೆ ನನಗೆ ಇಷ್ಟ ಬಂದಾಗ ಜಾಗ ಇರುತ್ತೆ, ಇಟ್ಕೊಳ್ಬೋದು. ಬಟ್ ಇದೇನಂತ ಹೇಳಿದ್ರೆ, ನಾವು ರೆಂಟೆಡ್ ಹೌಸ್ ಇರೋದ್ರಿಂದ ಮನೆ ಶಿಫ್ಟ್ ಮಾಡ್ತಾನೇ ಇರ್ತೀವಿ. ಈಗಲೇ ಮನೆ ಗೋಡನ್ ಥರ ಒಂದು ರೂಮ್ ಎಲ್ಲ ಬರೀ ರಾಜು ಸಾಮಾನು ಅದು ಇದೇ ತುಂಬ್ಕೊಂಡೈತಿ. ಅದ್ರ ಜೊತೆಗೆ ಇದು ಬೇರೆನಾ, ಬೇಡ ಬಾ ಅಂತ ಜಾನು ಹೇಳಿದ್ರು. ನಾನು ಬೊಬ್ಬರು ಕುತ್ಕೊಂಡು ತಿನ್ನೋಕ್ಕೂ ಆಗುತ್ತೆ, ಚೆರಿ ಕೂಡ ಹೋಮ್ವರ್ಕ್ ಎಲ್ಲ ಬರ್ಕೊಳ್ಳೋದು ಚೆನ್ನಾಗಿದೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಜಾನು ಬೇಡ ಪುಟ, ಅದು ಜಾಗ ಎಲ್ಲನೂ ಇಟ್ಕೊಳ್ಳುತ್ತೆ,
ಸುಮ್ಮನೆ ಏಕೆ ಒಂದು ಟೇಬಲ್ ತೊಗೊಂಡಿದ್ದೀವಲ್ಲ ಅದೆಲ್ಲ ಹೋಮ್ವರ್ಕ್ ಮಾಡ್ತಾನೆ ಬಿಡು ಅಂತ ಹೇಳ್ತು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇಬ್ಬರಿಗೂ ಯೂಸ್ ಆಗುತ್ತೆ ತೊಗೋಬೇಕು ಅಂತ. ಓಕೆ, ಜಾನು ಹೇಳಿದ್ದು ಕರೆಕ್ಟೇ ಅಂತ ನನಗನ್ನಿಸ್ತು. ಹಂಗಾಗಿ ಅದನ್ನು ತೊಗೊಳ್ಳಿಲ್ಲ, ಅಲ್ಲೇ ಬಿಟ್ಬಿಟ್ಟು ಸರಿ ಅಂತೇಳಿ ಸ್ವಿಮ್ಮಿಂಗ್ಗೆ ಬಟ್ಟೆ ಬೇಕಿತ್ತಲ್ಲ ಡೆಕಾಥ್ಲಾನ್ ಬಂದ್ವಿ ನೋಡೋಣ ಅಂತೇಳಿ. ಅದ್ರಲ್ಲಿ ನಾನು 2 ಕಲರ್ ಸೆಲೆಕ್ಟ್ ಮಾಡಿದೆ. ಇದು ಒಂದು 5 to 6 ರೂಪೀಸ್ಗೆ ಸಿಗ್ತೈತೆ. ಬಟ್ ಏನಂದ್ರೆ ಫುಲ್ ಕವರ್ ಆಗಲ್ಲ ಅಷ್ಟೇನೆ, ಇಷ್ಟ ಆಯ್ತು. ಫುಲ್ ಕವರ್ ಆಗಲ್ಲ, ಚೆನ್ನಾಗೈತೆ, ಅದು ಫುಲ್ ಕವರ್ ಆಗಲ್ಲ. ಅದೇ ಒಂದು ರೀಸನ್ಗೋಸ್ಕರ ಫುಲ್ ಬೇಕು ಅನ್ಕೊಂಡು ಬಂದಿರೋದು. ಎಕ್ಸ್ಟ್ರಾ 1200 ರೂಪೀಸ್ ಪೇ ಮಾಡ್ತಿದ್ದೀವಿ. ಅದು ಅಲ್ಲೇ ತಗೊಂಡ್ರೆ 3 ಜೊತೆಗಿಂತ ಇದು ಬೇಡ ಜೊತೆ ಬರ್ತಿತ್ತು. ಬಟ್ ನಿಮ್ಗೋಸ್ಕರ ತೆಗಿಬೇಡ, ಕಾಪಿರೈಟ್ ಕ್ಲೇಮ್ ಬರುತ್ತೆ ಸುಮ್ಮನೆ. ಅದು ಎಷ್ಟು ಹೇಳಿದ್ರು ಕೇಳಲ್ಲ, ಏನು ಮಾಡೋಕ್ಕಲ್ಲ. ಮತ್ತೆ ಕಣ್ಣೆನಕ್ಕೆ ಇದು ಮಾಡ್ಕೋತಿದ್ಯಾ? ಬಿಡು, ಸರಿಯಾಗಿ ನೋಡಿಲಿ. ಪಪ್ಪಂಗೆ ತೋರ್ಸು, ಪಪ್ಪಂಗೆ ತೋರ್ಸು. ಸುಮ್ಮನೆ ಇರು, ಕುಣಿಬೇಡ. ಹಿಂದೆ ನಿಂತ್ಕೋ, ಗೋ ಬ್ಯಾಕ್. ಇವಾಗ ಹಾಕಿದ್ದೆಲ್ಲ ಈ ಕಲರ್ನ ನಾನು ಸೆಲೆಕ್ಟ್ ಮಾಡಿದೆ. ಸ್ವಲ್ಪ ಗಲೀಜಾದರೂ ಏನದ್ರಲ್ಲಿ ಕಾಣಿಸಲ್ಲ. ಫಸ್ಟು ನೋಡಿದ್ದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ, ಬಟ್ ಅದು ಸ್ವಲ್ಪ ಗಲೀಜಾದರೂ ಕಾಣಿಸುತ್ತೆ ಅಂತೇಳಿ ಅದನ್ನ ಬಿಟ್ಟು ಈ ಕಲರ್ನ ಫೈನಲಿ ತೊಗೊಂಡ್ವಿ. ಅದ್ರ ಜೊತೆಗೆ ಅವನು ಬಾಲ್ ಕೇಳ್ತಾ ಇದ್ದ, ಅಲ್ಲಿ ಹೋಗ್ಬಿಟ್ಟು ಇನ್ನೇನೇನೋ ಕೇಳ್ತಾ ಇದ್ದ. ನಾವು ಏನು ಬೇಡ, ಮನೇಲಿರೋದೇ ಆಟ ಆಡ್ಬಾ, ಸುಮ್ಮನೆ ಎಲ್ಲದಕ್ಕೂ ಎಲ್ಲಿ ಹೋಗ್ತಾನೆ ಅದೆಲ್ಲ ಹಿಡ್ಕೊಂಡಿದ್ದೆಲ್ಲ ಬೇಕು ಅಂತಾನೆ, ಬೇಡ ಬಾ ಅಂತ ಹೇಳಿ ಈ ಸ್ವಿಮ್ಮಿಂಗ್ ಸೂಟ್ ಮಾತ್ರ ತೊಗೊಂಡು ಬಂದ್ವಿ. ಇದು 1699, MRP ಬಂದು 2600 ಏನೋ ಇದೆ. ಅದೇನೋ ಡಿಸ್ಕೌಂಟ್ ಹೋಗಿ 1700 ರೂಪೀಸು. ಫೈನಲಿ ನಾವಿದು ಈ ಕಲರ್ದು ಒಂದು ಸೈಜ್ ಸ್ವಲ್ಪ ದೊಡ್ಡದೇ ತೊಗೊಂಡೆ, ಫಿಟ್ ಇರೋದು ಬೇಡ ಅಂತ. ಇನ್ನೊಂದು 6 ಮಂತ್ ಅಷ್ಟೊತ್ತಿಗೆ ಅದು ಫಿಟ್ ಆಗಿಬಿಡುತ್ತೆ. ವೀಕ್ಲಿ 1 ಟೈಮ್ 2 ಟೈಮ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ದೊಡ್ಡ ಸೈಜೇ ಇರಲಿ. ಇನ್ನು ಅವ್ನಿಗೆ ಸ್ವಿಮ್ಮಿಂಗ್ ಎಲ್ಲ ಬರ್ತಿಲ್ಲ, ಜಸ್ಟ್ ಹೇಳ್ಕೊಡ್ತಿದ್ದಾರೆ. ಅವ್ನು ಕಲಿಯೋದು ಇನ್ನೂ ತುಂಬ ಇದೆ, ಹಂಗಾಗಿ ಒಂದು ಸೈಜ್ ದೊಡ್ಡದು ತೊಗೊಂಡಿದ್ದೀನಿ. ಇನ್ನೊಂದು 6 ಮಂತಲ್ಲಿ ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಹಾಗಾಗಿ ಸೊ ಫೈನಲಿ ಇದನ್ನು ತೊಗೊಂಡಾಯಿತು. ಇದನ್ನು ತೊಗೊಂಡು ಟೈಮಾಗಿ ಹೋಗಿತ್ತು. ಊಟ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸರಿ ಹೊರಗಡೆ ಹೋಗೋದಿತ್ತು. ಅದಕ್ಕೆ ಈಗ ಅರ್ಜೆಂಟಾಗಿ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ. ಬೆಳಗ್ಗೆನೂ ತಿಂಡಿ ತಿಂದ್ಕೊಂಡು ಹೊರಟ್ವಿ. ಈಗ ಸಾಂಬಾರೆಲ್ಲ ಮಾಡೋಕ್ಕಾಗಲ್ವಲ್ಲ, ಬರಬೇಕಾದ್ರೆ ಒಂದು ಮೊಸರು ಪ್ಯಾಕೆಟ್ ತೊಗೊಂಡ್ಬಂದಿದ್ವಿ. ಸೊ ಅದಕ್ಕೆ ಸ್ವಲ್ಪ ಹಪ್ಪಳ ಎಲ್ಲ ಎಣ್ಣೆಗೆ ಹಾಕೋತಾ ಇದ್ದೀನಿ. ಸುಮ್ಮನೆ ನಂಚ್ಕೊಂಡು ತಿನ್ನೋಕ್ಕೆ ಏನಾದರೂ ಇದ್ದರೆ ಊಟ ಮಾಡ್ಕೋತಾರೆ. ಸುಮ್ಮನೆ ಸಾಂಬಾರೆಲ್ಲ ಏನು ಮಾಡೋದು ಅಂತ ಹೇಳಿ ರೈಸ್ ಕೂಗಿಟ್ಬಿಟ್ಟು ಮೊಸರು ಒಗ್ಗರಣೆ ಮಾಡಿದ್ದೆ, ಸಖತ್ತಾಗಿತ್ತು. ಅದಕ್ಕೂ ಮೊದಲು ನಾನು ಸ್ವಲ್ಪ ಹಪ್ಪಳ ಎಲ್ಲ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೊಸರು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ಸರಿನೂ ಇಷ್ಟಪಟ್ಟು ತಿಂದ, ಜಾನೂ ಇಷ್ಟಪಟ್ಟು ತಿಂತು. ಮೊಸರಲ್ಲಿ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ಒಂದು ಟೈಮ್ ಮೊಸರು ಒಗ್ಗರಣೆ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ನಾನು ಕೂಡ ತಿಂದೆ. ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಚರಿಗೆ ಸ್ವಲ್ಪ ಏನದು ಹೆಲ್ಮೆಟ್ ತೊಗೊಳೋದಿತ್ತು, ತುಂಬ ದಿನದಿಂದ ತೊಗೋಬೇಕು ಅಂತೇಳಿ ಸ್ಕಿಪ್ ಮಾಡಿದ್ವಿ. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಒಬ್ರನ್ನ ಕೇಳಿ ಕೊನೆ ಕೊಡದೆ ನಾವು ವಾಪಸ್ ಬರಬೇಕಾದ್ರೆ ನಾವು ಕೇಳಿದ ರೇಟ್ಗೆ ಕೊಡೋಕ್ಕೆ ಬಂದರು. ಬಟ್ ಅಷ್ಟೊತ್ತಿನ ಕೇಳಿ ಕೊಡದೆ ನಾವು ಹೋಗ್ಬೇಕಾದ್ರೆ ಕೂಡ ಕೇಳುತ್ತಿದ್ದಾರಲ್ಲ ಅಂತೇಳಿ ತೊಗೊಳ್ದೆ ಬಂದುಬಿಟ್ಟಿದ್ವಿ. ಅದಾದಮೇಲೆ ತೊಗೊಳಕ್ಕೆ ಆಗಲಿಲ್ಲ. ಸರಿನೂ ಕೂಡ ಕೇಳ್ತಾನೆ ಇದ್ದ. ಸರಿ ಅದನ್ನು ತೊಗೊಳೋದಿತ್ತು. ಮತ್ತು ಅಲ್ಲಿಂದ ಬಂದು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋದಿತ್ತು. ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಫೋಟೋ ಸೆಲೆಕ್ಟ್ ಮಾಡೋದಿತ್ತು. ಇವತ್ತು ತುಂಬಾ ಬ್ಯಾಕ್ ಟು ಕೆಲಸ ಇತ್ತು. ಹಾಗಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಹೋಟೆಲ್ ತಿನ್ನೋಕ್ಕೂ ಏನೋ ಮನಸ್ಸಾಗಲಿಲ್ಲ. ಬಬ್ಲು ಬೇರೆ ಊಟ ಮಾಡಿಸೋದಿತ್ತಲ್ಲ, ಸೊ ಹಾಗಾಗಿ ನಾವು ಮಾಡ್ಕೊಂಡಿದ್ದ ರೈಸ್ಗೆ ಇನ್ನೂ ಸ್ವಲ್ಪ ನೀರು ಬಿಟ್ಬಿಟ್ಟು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡೆ. ಅದಕ್ಕೆ ಮೊಸರು ಹಾಕ್ಬಿಟ್ಟು ಅವನಿಗೂ ಕೂಡ ತಿನ್ನಿಸ್ದೆ. ಅವ್ನು ತಿನ್ಕೊಂಡು ಆ ಮೊಸರು ಅವ್ನಿಗೆ ಇಷ್ಟ, ಹಾಗೆ ಕೊಟ್ಟರು ಕೂಡ ತಿಂತಾನೆ. ನಾನು ಒಂದು 2 ಟೈಮ್ಸ್ ಕೊಟ್ಟಿದ್ದೀನಿ, ಮೊಸರು ತಿಂದಿದ್ದಾನೆ. ಸೊ ಇಲ್ಲಿಂದ ಹೋಗಿ ಅವನಿಗೆ ಚರಿಗೆ ಹೆಲ್ಮೆಟ್ ತೊಗೋಬೇಕಿತ್ತು. ತುಂಬ ಕಡೆ ವಿಚಾರಿಸಿದ್ವಿ, 1000 ರೂಪೀಸು, 950 ರೂಪೀಸ್ ಹೀಗೆ ಹೇಳ್ತಿದ್ದಾರೆ. ISI ಮಾರ್ಕ್ ಇರುತ್ತಲ್ಲ ಅದಕ್ಕೋಸ್ಕರ. ಮತ್ತು ಇವಾಗ ಹೆಲ್ಮೆಟ್ ರೇಟ್ ಬೇರೆ ಜಾಸ್ತಿ ಆಗಿದೆ ಅಂತ ಕೂಡ ಹೇಳಿದ್ರು. ಸೊ ಹೆಲ್ಮೆಟ್ ಒಂದು ತೊಗೊಂಡ್ವಿ. ಅಲ್ಲಿಂದ ಹೆಲ್ಮೆಟ್ ತೊಗೊಂಡಾದ್ಮೇಲೆ
ಫೋಟೋ ಸೆಲೆಕ್ಟ್ ಮಾಡೋದಿತ್ತು, ಇಲ್ಲ ಸಾರಿ ಸ್ವಿಮ್ಮಿಂಗ್ ಬರೋದಿತ್ತು. ಬಟ್ ಬರ್ತಾ ಮಳೆ ಸಿಕ್ಕಾಬಟ್ಟೆ ಮಳೆ ಬಂದು ನಾವು ಮಳೆ ತಗ್ಲಾಕೊಂಡ್ವಿ, ಸ್ವಲ್ಪ ನೆಂದು ಹೋದ್ವಿ. ಆಮೇಲೆ ಒಂದು ಕಡೆ ನಿಂತಿದ್ವಿ. ಸೊ ನಮಗೆ ಅಲ್ಲೇ ಎಷ್ಟು ವಿಜಯನಗರ ನಾಗರಬಾವಿಗೆ ಹೋಗಿದ್ದು, ಅಲ್ಲಿಂದ ಮತ್ತೆ ಕೆಂಗೇರಿಗೆ ಬರಬೇಕಲ್ಲ, 5 ಗಂಟೆಗೆ ಕ್ಲಾಸ್ ಇರೋದು. ಬಟ್ ಬರೋಷ್ಟರಲ್ಲಿ ಮಳೆಗೆ ಸಿಗಾಕೊಂಡ್ವಿ. ಇಲ್ಲೂ ಬರೋಷ್ಟರಲ್ಲಿ 5:15 5:30 ಆಗುತ್ತೆ, ಹೋಗೋಕ್ಕಾಗಲ್ಲ ಅಂತೇಳಿ ಮಳೇಲಿ ನೆನೆಯೋದಕ್ಕೆ ಅಲ್ಲೇ ನಿಂತಿದ್ದ ಮೇಲೆ ಹೋಗೋಣ ಅಂತ ಹೇಳಿ ಸ್ವಿಮ್ಮಿಂಗ್ ಕ್ಲಾಸ್ ಮಿಸ್ ಆಯಿತು. ಸ್ವಿಮ್ಮಿಂಗ್ ಕ್ಲಾಸ್ ಹೋಗೋಕ್ಕಾಗಲಿಲ್ಲ. ಒಂದು ಕ್ಲಾಸು ಮಿಸ್ ಮಾಡಬಾರ್ದು ಅಂದ್ಕೊಂಡೆ, ಬಟ್ ಮಿಸ್ ಆಯಿತು. ಮಿಸ್ ಆಗಿದ್ದ ಕ್ಲಾಸು ಅವರು ನೆಕ್ಸ್ಟ್ ಕೊಡೋದೇ ಇಲ್ಲ. ಅವತ್ತಿನ ದಿನ ಕ್ಲಾಸ್ನ ಅವತ್ತೇ ಮುಗಿಸ್ಕೋಬೇಕು ಅಂತ ಹೇಳಿದ್ರು. ನೋಡಿ ಕೊನೆಗೂ ಲಾಸ್ ಆಯಿತು. ಹಂಗೂ ಜಾನು ಆಟೋ ಬುಕ್ ಮಾಡಿಕೊಡ್ತೀನಿ ಹೋಗಿ ಅಂತಂದ್ರೆ ನಾನು ಬೇಡ, ಹೋಗೋಷ್ಟೊತ್ತಿಗೆ ಹೇಗಿರು ಸ್ವಲ್ಪ ಟೈಮ್ ಆಗೇ ಆಗುತ್ತೆ. ಸುಮ್ಮನೆ ಆಟೋಗೆ ಬೇರೆ ಈಗ ಮಳೆ ಬರ್ತಿರೋದ್ರಿಂದ 200-300 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದೇ ದುಡ್ಡಿಗೆ ನೆಕ್ಸ್ಟ್ ಡೇ ಒಂದಿನ ನೀವೇ ಹೋಗಿ ಕರ್ಕೊಂಡೋಗಿ ಹೇಳ್ಕೊಡೋರಂತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಮಳೆ ಕಡಿಮೆ ಆದಮೇಲೆ ಮನೆಗೆ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಅಲ್ಲೇ 6 ಗಂಟೆ ಆಗೋಗಿತ್ತು. ಒಂದು 6:15 ಹಾಗೆ ನಾವು ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಬರ್ತೀವಿ ಅಂತ ಹೇಳಿದ್ವಿ. ಸೊ ಹೀಗೆ ಹೋಗಿಬಿಡೋಣ, ಮನೆಗೆ ಹೋಗೋದೇನು ಬೇಡ ಅಂತ ಹೇಳಿ ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಹೋದ್ವಿ. ಸ್ವಲ್ಪ ಮಳೆ ಬರ್ತಾನೆ ಇತ್ತು. ನಾನು ಛತ್ರಿ ಹಿಡ್ಕೊಂಡೇ ಕೂತಿದ್ದೆ ಹಿಂದೆಗಡೆ, ಇಲ್ಲಾಂದರೆ ಫೋಟೋ ಸೆಲೆಕ್ಟ್ ಮಾಡೋ ಕೆಲಸನೂ ಆಗಲ್ಲ, ಎಲ್ಲ ಪೆಂಡಿಂಗ್ ಉಳ್ಕೊಂಬಿಡತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಮಳೆಯಲ್ಲೇ ಛತ್ರಿ ಹಿಡ್ಕೊಂಡು ಹೋಗಿ ಫೋಟೋ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ 8 ಗಂಟೆ ಏನೋ ಮನೆಗೆ ಬರೋಷ್ಟರಲ್ಲಿ ಎಷ್ಟು ಚಳಿ ಆಗೋಗಿತ್ತು ಅಂದರೆ ನಡುತ್ತಾ ಇದ್ವಿ. ಲಿಟ್ರಲಿ ಕಾಲೆಲ್ಲ ನನಗಂತೂ ಕೋಲ್ಡು ಐಸ್ ಥರ ಇತ್ತು. ಸೊ ಸ್ವಲ್ಪ ಕಡಲೆಪುರಿ ಎಲ್ಲ ಹುರ್ಕೊಂಡು ತಿನ್ಕೊಂಡು ಕೂತಿದ್ವಿ. ಸೊ ಈ ಫೋಟೋ ಎಲ್ಲ ಸೆಲೆಕ್ಟ್ ಮಾಡಾಯಿತು. ಅಡ್ವಾನ್ಸ್ ಬೇರೆ ಪೇ ಮಾಡೋಕ್ಕೆ ಹೇಳಿದ್ರು. ಅಡ್ವಾನ್ಸು ಪೇ ಮಾಡಿಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಒಂದು 1000 ರೂಪೀಸ್ ಜಾಸ್ತಿನೇ ತೊಗೊಂಡ್ರು. ನಿಮಗೆ ಫೋಟೋ ಎಲ್ಲ ಬಂದಮೇಲೆ ಎಷ್ಟಾಯಿತು ಏನು ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ. ಪ್ರಿಪ್ರೇಷನ್ ಏನೂ ಮಾಡ್ಕೊಂಡಿಲ್ಲ. ಸೀರೆ ಬೇರೆ ತೊಗೋಬೇಕು, ಸೀರೆನೂ ತೊಗೊಂಡಿಲ್ಲ. ಈ ಥರ ರಜೆಗಳಿದ್ರೆ ಜಾನುಗೆ ಆ ದಿನ ನಮಗೆ ಬೇರೆ ಏನಾದರೂ ಪ್ಲ್ಯಾನಿಂಗ್ ಇರುತ್ತೆ. ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಟೈಮೇ ಆಗೇ ಬಿಡುತ್ತೆ. ನಾನು ಇದಕ್ಕೇನು ತೊಗೊಂಡೇ ಇಲ್ಲ. ನೆಕ್ಸ್ಟು ಸಂಡೇ ಆದ್ರೂ ಹೋಗಿಬಿಟ್ಟು ಹಬ್ಬಕ್ಕೆ ಏನೇನು ಬೇಕು, ಮೇನ್ ಸ್ಯಾರಿ ಬೇಕು, ಅದೊಂದು ತಂದು ಇಟ್ಕೊಂಡ್ಬಿಟ್ರೆ ಒಂದು 2 ದಿನ ಹಂಗೆ ಬೇಕಾದರೆ ಬೇರೆ ಬೇರೆ ಐಟಮ್ಸ್ಗಳನ್ನ ತರಿಸ್ಕೋಬೋದು ಅಥವಾ ಆರ್ಡ್ರ್ ಮಾಡ್ಕೊಳ್ಬೋದು. ಬಟ್ ಮೊದಲು ಸೀರೆ ಬೇಕು ನನಗೆ, ಅದನ್ನು ಕೂಡ ತೊಗೊಂಡಿಲ್ಲ. ಶಾಪಿಂಗ್ ಹೋದಾಗ ನಿಮ್ಮ ಜೊತೆ ಫಸ್ಟ್ ಎಲ್ಲ ಬರೆದಿಟ್ಕೊಳ್ತಿದ್ದೆ ಏನೇನು ಬೇಕು ಅಂತ ನೋಡ್ತಿದ್ದೆ. ಲಿಟ್ರಲಿ ನನಗೆ ಅದನ್ನು ಏನು ಬೇಕು, ಏನಿದೆ ಏನಿಲ್ಲ ಅದನ್ನೆಲ್ಲನೂ ಕೂಡ ನನಗೆ ಚೆಕ್ ಮಾಡಿ ನೋಟ್ ಮಾಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಸುಮ್ಮನೆ ಇದ್ದೀನಿ. ಇನ್ನೂ ಏನು ನಾವು ಕಮೆಂಟ್ ಮಾಡಿ ನಾನು ತಿಳಿಸಿ. ಹಬ್ಬಕ್ಕೆ ಏನೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಅದನ್ನ ಶಾಪಿಂಗ್ ಮಾಡೋದಕ್ಕೆ. ಈಗಂತೂ ಬಬ್ಲು ಸಿಕ್ಕಾಪಟ್ಟೆ ಇದು ಮಾಡ್ತಾನೆ. ನೀನು ಹೇಗೆ ತಡಿತೀಯಾ, ಹೇಗೆ ಹಬ್ಬ ಮಾಡ್ತೀಯಾ, ನೀನು ನಾವು ಬಿಡ್ತಾನ ಅಂತ ಚೆರಿನ ಕ್ವಾಟ್ಲೆ ಕೊಡ್ತಿರ್ಲಿಲ್ಲ. ಒಂದು ರೂಮಿಗೆ ಇದು ಮಾಡ್ಕೊಂಡು ಇದ್ಬಿಡ್ತಿದ್ದ. ಬಟ್ ಇವನು ಹಾಗಲ್ಲ, ನಾವು ಬಿಟ್ಟಿಲ್ಲ ಅಂದರೆ ಅಲ್ಲೇ ಬಿಟ್ಕೊಂಡು ಮಾಡ್ತಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಾನು ಮಾಡ್ತೀನಿ ಅಂತ ಬೇರೆ ಚಾನಲ್ ಹೇಳಿದ್ದೀನಿ. ಈ ಥರ ಶಾಪಿಂಗ್ ಎಲ್ಲ ಹೋಗಬೇಕು. ಫಸ್ಟು ನಾನು ಸೀರೆ ಸೆಲೆಕ್ಟ್ ಮಾಡಿ ತೊಗೊಬಂದುಬಿಟ್ರೆ ನನಗೆ ಅರ್ಧ ಅಲ್ಲ ಭಾಗ ಟೆನ್ಷನ್ ಕಮ್ಮಿ ಆಗಿಬಿಡುತ್ತೆ. ಇನ್ನು ಉಳಿದಿದ್ದು ಹೆಂಗೋ ಸ್ವಲ್ಪನೇ ಜಾನು ಕೈಲಿ ಕೆಲಸ ಮುಗಿಸ್ಕೊಂಬರ್ಬೇಕಾದ್ರೆ ತೊಗೊಬನ್ನಿ ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಡ್ತಾರೆ. ಸೊ ಈ ಥರ ಇದೆ ಸಿಚುಯೇಷನು. ಇನ್ನೊಂದು ವಾರ ಐತೆ ಹಬ್ಬ ಕರೆಕ್ಟಾಗಿ. ಇವತ್ತಿಗೆ 8 ದಿನಕ್ಕಿರೋದು. ಏನು ಮಾಡ್ತೀನಿ, ಏನು ಹೇಗೆ ಮಾಡ್ತೀನಿ, ಇವರಿಬ್ಬರೂ ಇಟ್ಕೊಂಡು ನಾನು ಹೇಗೆ ಹೆಲ್ಪ್ ಮಾಡುತ್ತೆ ನನಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟೈತೆ. ನೋಡೋಣ, ಬಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗೈತೆ. ಹೇಗೆ ಹೋಗುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಟ್ಟಲ್ಲಿ ಹಬ್ಬಕ್ಕೆ ಇನ್ನೂ ಮನೆ ಕ್ಲೀನಿಂಗು ಮಾಡಿಲ್ಲ. ಈ ಬರ್ಡೇಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಸೊ ಅಷ್ಟೊಂದು ಏನು ಕ್ಲೀನ್ ಮಾಡೋದಿಲ್ಲ, ಸಿಂಪಲಾಗಿ ಮಾಡ್ಕೊಳ್ಳೋದೇ ಇರೋದು. ಸೊ ಆದಷ್ಟು ಒಂದೊಂದಿನ ಒಂದೊಂದು ಇಟ್ಕೊಂಡು ಮಾಡ್ಕೊತೀವಿ. ಸೊ ಇವಾಗ ಬರೋ ರಜೆನೂ ಕೂಡ ಜಾನು ಪಾಪ ಬ್ಯುಸಿ ಆಗ್ತಾರೆ. ಅವರು ವೀಕ್ಲಿ 1 ದಿನ ರಜೆ ಸಿಗುತ್ತೆ ರೆಸ್ಟ್ ಮಾಡ್ಕೊಳ್ಳೋಕ್ಕೆ.
ನಮಗೆ ಪೂರ್ತಿ ಮನೇಲಿ ಇರ್ತೀವಿ. ಒಂದಿನ ಅವರು ರಜೆ ಇದ್ದಾಗ ನಮ್ಮ ಹೊರಗಡೆ ಏನು ಮಾಡೋಕ್ಕಾಗಲ್ಲ. ಬಟ್ ಅವತ್ತು ಅವರಿಗೂ ಹೊರಗಡೆ ಹೋಗ್ಬೇಕು. ಬಂದ್ಮೇಲೆ ರೆಸ್ಟ್ ಮಾಡ್ಕೋಬೇಕಷ್ಟೇ. ಮಳೆ ಬೇರೆ ಬರೋ ಥರ ಇತ್ತು, ಅದಕ್ಕೆ ಬಟ್ಟೆ ಎಲ್ಲ ಫಸ್ಟೇ ಎತ್ತಾಕ್ಬಿಟ್ವಿ. ಮಳೆ ಬಂದು ಮತ್ತೆ ಅದು ಒಣಗೋಕ್ಕೆ ಇನ್ನೊಂದಷ್ಟು ದಿನ ಟೈಮ್ ತಗೊಳುತ್ತೆ. ಈಗಿನ ಅದು ಪೂರ್ತಿ ಒಣಗಿರಲಿಲ್ಲ, ಹಾಗಾಗಿ ಸೋಫಾ ಮೇಲೆ ಒಳಗಡೆ ಬೆಡ್ ಮೇಲೆ ಅಂದರೆ ಬೆಡ್ ಅಂದರೆ ನಾವು ಮಲ್ಕೊಳ್ಳೋದಲ್ಲ, ಇನ್ನೊಂದು ಈ ಕಡೆ ಒಂದು ರೂಮಲ್ಲಿ ಕಾಟ್ ಹಾಕಿದ್ದೀವಿ, ಅಲ್ಲೆಲ್ಲ ಹರಡ್ಬಿಟ್ಟಿದ್ದೀವಿ. ಅಲ್ಲಿ ಇನ್ನೊಂದು ಸ್ವಲ್ಪ ತೇವ ಇತ್ತು, ಹಾಗಾಗಿ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಮಚ್ಚೆತ್ತು ಎತ್ತಿಟ್ಟಿಲ್ಲ, ಗಾಳಿ ಹಾಗೇನೆ ಹೊಣಿಕೊಳ್ಳುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟೊಂದು ಒಳ್ಳೆ ಬುದ್ಧಿ ಮನೇಲಿದ್ರೆ ಪುರಿ ತಿನ್ನೋ ಟೈಮ್ ಆಚೆಗೆ ಹೋದ್ರೆ ಮಾತ್ರ ಚಳಿ ಬುದ್ಧಿ ತೋರಿಸ್ತಾನೆ. ಮನೇಲಿ ಮಾತ್ರ ಸೊ ಬೂಂದಿ ಖಾರ ಮತ್ತೆ ಬೇರೆ ಮಿಕ್ಸ್ಚರ್ ಎಲ್ಲ ಇದೆಯಲ್ಲ, ಅದನ್ನ ಹಾಕೊಂಡು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಕಾಯಿನ ಚಿಕ್ಕದಾಗಿ ಕಡಲೆ ಎಲ್ಲನ ಹಾಕೊಂಡು ತಿನ್ನಿ. ಒಂದೊಂದು ಇದ್ರಲ್ಲೂ ಕಾಯಿ ತುರಿ ಅಲ್ಲ, ಅದು ಟೇಸ್ಟೇ ಬೇರೆ. ತಿಂದಿಲ್ಲ ಅಂದವರು ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ನೈಟು ಇವಾಗ ಟೈಮಲ್ಲಿ ಮಾತಾಡ್ತಿರ್ತಾರೆ, ಇಲ್ಲ ಅಂತಂದ್ರೆ ಅಳ್ತಿರ್ತಾನೆ, ಊಟ ಮಾಡಿಸೋದು ಇರುತ್ತೆ, ಕೆಲಸಗಳಿರುತ್ತೆ. ಡೇ ಟೈಮ್ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಈಗ ನೈಟ್ ಟೈಮ್ ವಾಯ್ಸ್ ಓವರ್ ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಅಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡಿಲೇ ನಿದ್ದೆ ಹೊಡ್ಕೊಂಡು ಅಂಚನೋ. ನೆಕ್ಸ್ಟ್ ಕಾರ್ ತಗೊಂಡು ಕಾರ್ ಇಟ್ಕೊಂಡು ಮಳೆಯಲ್ಲಿ ನಿಲ್ಸ್ಕೊಂಡು ಟ್ರಾಫಿಕ್ ಕಾರೇ ಬೇಕಾಗಿರ್ಲಿಲ್ಲ ನಮ್ಗೆ. ಇಷ್ಟು ಬೇಗ ಬರಬೇಕಾಯ್ತಾ? ನಮಗೆ ಕಾರೇ ಬೇಕಾಗಿರ್ಲಿಲ್ಲ. ಎಲ್ಲಿ ನಿಂತೈತೆ ಅದು.